ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇದೇ 16ರಂದು ನಡೆದಿರುವ ವಿಧಾನ ಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಪುಟ್ಟಣ್ಣ ನಾನೇ ಗೆಲ್ಲೋದು ಶತಸಿದ್ಧ ಎಂದು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿನ ಎಂಎಲ್ಸಿ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿರುವ ಕಾರಣ ತೆರವಾಗಿದ್ದ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಂದು ಎಂಎಲ್ಸಿ ಸ್ಥಾನಕ್ಕೆ ಚುನಾವಣೆ ನಿನ್ನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದಿಂದ ಪುಟ್ಟಣ್ಣ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಪಿ ರಂಗನಾಥ್ ಸ್ಪರ್ಧಿಸಿದ್ದಾರೆ. ಹೇಗ್ ನಡೀತು ನಿನ್ನೆಯ ಚುನಾವಣೆ ಪ್ರಕ್ರಿಯೆ? ಹೇಗಿತ್ತು ಪುಟ್ಟಣ್ಣ ಖಡಕ್ ಮಾತು? ತಕ್ಕ ಪಾಠ ಕಲಿಸ್ತಾರೆ ಎಂದ ಎಪಿ ರಂಗನಾಥ್. ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಾಂತಿಯುತ ಮತದಾನ. ಅಭ್ಯರ್ಥಿಗಳ ಭವಿಷ್ಯ ಮಂಗಳವಾರ ಪ್ರಕಟ. ಬೆಂಗಳೂರು ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗೆ ನಿನ್ನೆ ಮತದಾನ ನಡೆದಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ವ್ಯಾಪ್ತಿಯ ಒಟ್ಟು 70 ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ನಿಗದಿ ಮಾಡಿತ್ತು. ನಿನ್ನೆ ಬೆಳಿಗ್ಗೆ 8ರಿಂದ ಮತದಾನ ಸಂಜೆ 4ರವರೆಗೆ ಮತದಾನಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಶಿಕ್ಷಕರ ಕ್ಷೇತ್ರದಿಂದ ಎಂಎಲ್ಸಿ ಆಗಲು ಒಟ್ಟು 9 ಜನ ಸ್ಪರ್ಧಿಗಳು ಅಂತಿಮ ಕಣದಲ್ಲಿದ್ದು, ಕಾಂಗ್ರೆಸ್ ಪಕ್ಷದಿಂದ ಪುಟ್ಟಣ್ಣ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಪಿ ರಂಗನಾಥ್ ಸ್ಪರ್ಧೆ ಮಾಡಿದ್ದಾರೆ. ಸುಮಾರು 19,200ಕ್ಕೂ ಹೆಚ್ಚು ಮತದಾರರು ಈ ಶಿಕ್ಷಕರ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿದ್ದು, ಮಧ್ಯಾಹ್ನ 2ರ ವೇಳೆಗೆ 65.43% ಮತದಾನವಾಗಿತ್ತು. ನಿನ್ನೆ ಬೆಳಿಗ್ಗೆಯಿಂದಲೇ ಮತಗಟ್ಟೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಭೇಟಿ ನೀಡಿ ಮತದಾನ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು. ನಾನು ಯಾವುದೇ ಪಕ್ಷದಲ್ಲಿದ್ರೂ ನನ್ನದೇ ಜಯ ಅನ್ನೋ ಆತ್ಮವಿಶ್ವಾಸದಲ್ಲಿ ಪುಟ್ಟಣ್ಣ ಇದ್ರು. ಶಿಕ್ಷಕರು ಮತ್ತೆ ನನ್ನ ಪರವಾಗಿ ಮತ ಚಲಾಯಿಸುವ ಭರವಸೆ ಇದೆ ಅಂತ ಹೇಳಿದ್ರು. ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಎಪಿ ರಂಗನಾಥ್ ಕೂಡ ಪುಟ್ಟಣ್ಣ ರಾಜೀನಾಮೆ ನೀಡಿದ ಕಾರಣದಿಂದ ಚುನಾವಣೆ ನಡೀತಾ ಇದ್ದು, ಈ ಹಿಂದೆ ಬಿಜೆಪಿ ಪಕ್ಷದಿಂದ ಗೆದ್ದಿದ್ರು. ಅವರು ಒಬ್ಬ ಪಕ್ಷಾಂತರ. ಶಿಕ್ಷಕರು ಅವರಿಗೆ ಈ ಬಾರಿ ತಕ್ಕ ಪಾಠ ಕಲಿಸ್ತಾರೆ. ಬಿಜೆಪಿ ಜೆಡಿಎಸ್ ಪರವಾಗಿ ನನಗೆ ಮತ ನೀಡಿ ಗೆಲ್ಲಿಸ್ತಾರೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮತದಾನದ ವೇಳೆ ಅನೇಕ ನಾಯಕರು ತಮ್ಮ ಪಕ್ಷದವರಿಗೆ ಮತದಾನ ಮಾಡಿ ಅಂತ ಮತಗಟ್ಟೆಗಳ ಬಳಿ ಬಂದು ಶಿಕ್ಷಕರನ್ನ ಕೊನೆ ಕ್ಷಣದಲ್ಲಿ ಮತದಾನ ಕೇಳುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ಒಟ್ಟಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕಾಗಿ ನಡೆದ ವಿಧಾನ ಪರಿಷತ್ನ ಉಪಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು, ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯಲ್ಲಿ ದಾಖಲಾಗಿದೆ. ಇದೇ 20ರಂದು ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಪ್ರಕಟವಾಗಲಿದೆ. ಚಂದ್ರಶೇಖರ್, ಯಲಬುರ್ತಿ, ಅಶ್ವವೇಗ ನ್ಯೂಸ್, ಟಿವಿ ಬೆಂಗಳೂರು.